ಡಿಜಿಟಲ್ ಅಲ್ಲೂ ಕೂಡ ಈ ಗೂಗಲ್ ಪೇ, ಫೋನ್ ಪೇ ಅಲ್ಲಿ ದಿನಕ್ಕೆ ಎಷ್ಟು ಬಾರಿ ಟ್ರಾನ್ಸಾಕ್ಷನ್ ಮಾಡಬಹುದು, ಎಷ್ಟು ಬಾರಿ ಮಾಡಿದ್ರೆ ನಾವು ಟ್ಯಾಕ್ಸ್ ಕಟ್ಟದೇ ಇರಬಹುದು, ಬ್ಯಾಂಕಿಂಗ್ ಅಲ್ಲೂ ಕೂಡ ಎಷ್ಟು ಬಾರಿ ಟ್ರಾನ್ಸಾಕ್ಷನ್ಗಳಾದ್ರೆ ನಾವು ಟ್ಯಾಕ್ಸ್ ಕಟ್ಟದೇ ಇರಬಹುದು, ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ತಗೊಳ್ಳೋಣ. ಅದಕ್ಕೂ ಮುಂಚೆ ರಾಜು ಸರ್ ಹೇಳ್ತಾ ಇದ್ದಾರೆ ಏನೋ ಆತಂಕ ಪಡೋ ಅವಶ್ಯಕತೆ ಇಲ್ಲ, ಜನಸಾಮಾನ್ಯರು ಆರಾಮಾಗಿ ಯಥಾವತ್ತಾಗಿ ಇರೋದೇ ವ್ಯವಸ್ಥೆ ಇದೆ ನಮ್ಮಲ್ಲಿ ಅಂತ ಒಪ್ಕೊಳ್ತೀರಾ ಹೆಂಗೆ ಅಂತ? ನಿಮಗೇನಾದ್ರೂ ತುಂಬಾ ಅಪಾರ ಬದಲಾವಣೆ ಅಂತ ಅನಿಸ್ತಾ ಇದೆಯಾ? ಏನಲ್ಲ, ಈಗ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಅವರ ರಕ್ಷಣೆಗೆ ಸಂಬಂಧಪಟ್ಟಂಗೆ ಸರ್ಕಾರಗಳು ಯಾವುದೇ ರೀತಿಯಾದ ಯೋಜನೆಗಳಿರ್ಬೋದು, ನಿಯಮಗಳಿರ್ಬೋದು ಜಾರಿಗೆ ತಂದರೆ ಅದನ್ನು ನಾವೆಲ್ಲರೂ ಕೂಡ ಸ್ವಾಗತಿಸ್ತೀವಿ. ಆದರೆ ಅದು ಜನರ ಮೇಲೆ ಹೊರೆ ಆಗಬಾರ್ದು. ಈಗಾಗಲೇ ಕೇಂದ್ರ ಸರ್ಕಾರ ಈಗ ಅನೇಕ ರೀತಿಯಾದ ನಾವು ನೋಡಿದ್ವಿ ಈ ಆನ್ಲೈನ್ ಫ್ರಾಡ್ಸು. ಅಂದರೆ ಪಾಪ ಒಬ್ಬ ಬಡ ಕಾರ್ಮಿಕ ತಾನು ದುಡ್ದಿರ್ತಕ್ಕಂಥ ದುಡ್ಡು, ನನ್ನ ಕಣ್ಣು ಮುಂದೆ ನಡೆದಿರ್ತಕ್ಕಂಥದ್ದು ಸೈಬರ್ ಕ್ರೈಮಲ್ಲಿ ವಂಚನೆ ಆಗಿರ್ತಕ್ಕಂಥದ್ದು. ಅಂತಹ ಸಮಸ್ಯೆಗಳು ಬಂದಾಗ ಅವನು ಪಾಪ ಏನೋ ಒಂದು ಸೇವ್ ಮಾಡ್ತಾ ಇರ್ತಾನೆ ಒಂದು ಅಕೌಂಟಲ್ಲಿ. ಅದನ್ನು ಯಾವುದೋ ರೀತಿ ಫ್ರಾಡ್ಸು, ಅನೇಕ ರೀತಿಯ ಫ್ರಾಡ್ಸ್ ಯಾವ್ಯಾವ ರೀತಿಯಲ್ಲಿದೆ ಅಂದರೆ ಬರೀ ಒಂದು ಬಟನ್ ಒತ್ತಿರೋ ಸಾಕು ಅವನ ಅಕೌಂಟಲ್ಲಿರೋದೆಲ್ಲ ಹೋಗ್ಬಿಡುತ್ತೆ. ಅಂಥ ಸಂದರ್ಭಗಳಲ್ಲಿ ಈ ಕೇಂದ್ರ ಸರ್ಕಾರ ತುಂಬ ಒಳ್ಳೆಯ ಯೋಜನೆ ಇದು ಮಾಡ್ತಾರೆ. ನಾವು ಯಾಕಂದರೆ ಮಾಡಿದಂಥ ಸರ್ಕಾರಕ್ಕೆ ಒಳ್ಳೆಯದನ್ನು ಮಾಡಿದಾಗ ನಾವು ಧನ್ಯವಾದ ಅರ್ಪಿಸೋದು ನಮ್ಮ ಒಂದು ಕರ್ತವ್ಯ. ಹಾಗಾಗಿ ಇಂಥದ್ದು ಏನು ರೂಲ್ಸ್ ಇದೆ ಅಂದರೆ ಈ ನಿಯಮಗಳು RBI ರೂಲ್ಸ್ನಲ್ಲಿ ಇಂತಹ ಮಹತ್ವದ ಬದಲಾವಣೆಗಳು ತಂದಿರೋದು ಎಲ್ಲರೂ ಕೂಡ ಸ್ವಾಗತ, ಅದು ತುಂಬ ಒಳ್ಳೆಯದು ಮೇಡಮ್. ಆದರೆ ಕೆಲವೊಂದು ರೀತಿಯಲ್ಲಿ ಈಗ ಹೇಳಿದಾಗೆ ಐಷಾರಾಮಿ ಏನಿವತ್ತು ಜೀವನವನ್ನು ನಡೆಸ್ತಾರೆ ಅಂಥವ್ರಿಗೆ ಯಾವ ರೀತಿಯ ಬೇಕಾದ ತೆರಿಗೆಗಳನ್ನು ವಿಧಿಸಲಿ. ಇದು ಏಟಾಗೋ ಜಾಸ್ತಿ ಮಧ್ಯಮ ವರ್ಗಕ್ಕೆ. ಈ ಮಧ್ಯಮ ವರ್ಗದ ಜನರನ್ನು ಮನದಲ್ಲಿಟ್ಕೊಂಡು ದಯಮಾಡಿ ಯಾವುದೇ ರೀತಿಯಾದ ನಿಯಮಗಳನ್ನು ತಂದರೂ ಕೂಡ ಅದು ಆ ರೀತಿಯಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಈ ಮುಖಾಂತರ ತಮ್ಮಲ್ಲಿ ಹೇಳ್ತಾ ಇದ್ದೀನಿ ಮೇಡಮ್. ಓಕೆ ಜಗಪ್ ಸರ್, ಈಗ ಯಾವುದೋ ಅಷ್ಟು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಇಲ್ಲ ಅಂತ ಅನ್ಸಿದ್ರು ಕೂಡ ನೀವು ಹೇಳ್ದಂಗೆ ಈ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ, ಟೋಲ್ ದರ ಜಾಸ್ತಿ, ಅಂದರೆ ಒಂದಕ್ಕೊಂದು ಚೈನ್ ಲಿಂಕ್ ಅಲ್ವಾ ಸರ್ ನಮ್ಮಲ್ಲಿ ಸಿಸ್ಟಮ್ ಇರೋದು. ಈಗ ವೆಹಿಕಲ್ಸ್ ಮೂವ್ ಆಗಬೇಕು, ಏನೋ ಸರಕು ಸಾಕಾಣೆಗಳು ಆಗಬೇಕು ಅಂತ ಅಂದಾಗಲೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆದಾಗ ಒನ್ಸ್ ಅಗೇನ್ ಜನಸಾಮಾನ್ಯರ ಮೇಲೆ ಅದು ಎಫೆಕ್ಟ್ ಆಗುತ್ತೆ ಅಂತ. ಸೊ ಮೋಸ್ಟ್ಲಿ ನೇರವಾಗಿ ಅಲ್ಲದೆ ಇದ್ರೂ ಕೂಡ ಇಂಡೈರೆಕ್ಟ್ಲಿ ಜನಸಾಮಾನ್ಯರ ಮೇಲೆ ಹೊರೆ ಅಂತ ಅನಿಸ್ತಾ ಇದೆಯಾ ಇದು ಕೆಲವೊಂದು? ಖಂಡಿತವಾಗಿ. ಯಾಕಂದ್ರೆ ಈಗ 1st ಏಪ್ರಿಲ್ ಈಗ ಹೊಸ ಇನ್ಕಮ್ ಟ್ಯಾಕ್ಸ್ ಅಂತಲ್ಲ, ನೋಟಿಸಬಲ್ ಚೇಂಜ್ ಏನಂದ್ರೆ 569 ಇರುವ ಪೇಜ್ ಪುಸ್ತಕ ಈಗ 372 ಪೇಜ್ ಬಂದಿದೆ. ಅಂದ್ರೆ ಸಿಂಪ್ಲಿಫಿಕೇಶನ್ ಎಷ್ಟು ಮಾಡಿದ್ದಾರೆ ಅಂದ್ರೆ ಆಮ್ ಆದ್ಮಿ ಜನಗಳಿಗೆ ಅಂದ್ರೆ ಎಲ್ಲರಿಗೂ ಟ್ಯಾಕ್ಸ್ ಕಟ್ಟಬೇಕಾದ್ರೆ ನೀವು ಚಾರ್ಟರ್ಡ್ ಅಕೌಂಟ್ ಅಂತ ಹೋಗ್ತೀರಾ, ಹೋಗುವ ಅವಶ್ಯಕತೆ ಇಲ್ಲ. ಇವಾಗ ಸಿಂಪಲ್ ಆಗಿ ಅಂದರೆ ಆ ಬ್ರಿಟಿಷ್ ಕಾಲದ್ದು ಕೊಟೇಶನ್ಗಳು ಇತ್ತು ಇನ್ಕಮ್ ಟ್ಯಾಕ್ಸ್ನಲ್ಲಿ, ನಾಟ್ ಸ್ಟೇಟೆಡ್ ಅಬೌವ್ ವಾಟ್ಸ್ ಎವರ್ ಸೆಕ್ಷನ್ ಸೊ ಎಲ್ಲ ಇತ್ತು. ಇದನ್ನೆಲ್ಲ ತೆಗೆದಾಕ್ಬಿಟ್ಟು ಈಗ ಸಿಂಪಲ್ ಆಗಿ ಆಮ್ ಆದ್ಮಿ ಓದ್ಕೊಂಡು ಫೈಲ್ ಮಾಡುವಂಥ ಒಂದು ಟ್ಯಾಕ್ಸ್ ಬಂದಿದೆ. ಇದು ನೋಟಿಸಬಲ್ ಪಾಯಿಂಟ್. ಅದು ನೋಟಿಸಬಲ್ ಪಾಯಿಂಟ್ ಇನ್ ಗುಡ್ ವೇ. ಪ್ಲಸ್ ಇವಾಗ ಈ ಡೀಸೆಲ್ ಮತ್ತು ಪೆಟ್ರೋಲ್ ದರ ಇನ್ನೂ ಜಾಸ್ತಿ ಮಾಡಿಲ್ಲ. ಒಂದು ವೇಳೆ ಈ ವಾರ್ ಸ್ಟಾಪ್ ಆಗದೆ ಹೋದರೆ ಜಾಸ್ತಿ ಮಾಡಲೇಬೇಕಾಗಿದೆ. ಅಂದರೆ ಬೊಕ್ಕಸಕ್ಕೆ ಟ್ಯಾಕ್ಸಸ್ ಕಮ್ಮಿ ಆಗುತ್ತೆ. ಆ ಬೊಕ್ಕಸಕ್ಕೆ ಕಮ್ಮಿ ಆದರೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಬಂದ್ಬಿಡುತ್ತೆ. ಯಾಕಂದರೆ ಈಗ ಡಾಲರ್ ವ್ಯಾಲ್ಯೂ 95 ರೂಪೀಸ್ ಹೋಗ್ಬಿಟ್ರೆ ಜಸ್ಟ್ ಇದು ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಇಂಡಿಯಾದಲ್ಲಿ ಬಂದಿರೋದು. ಇದು ಖಾಲಿ ಭಾರತ ದೇಶದ ರುಪಿಗೆ ಮಾತ್ರ ಅಲ್ಲ, ಎಲ್ಲ ರಾಷ್ಟ್ರಗಳದ್ದು ವ್ಯಾಲ್ಯೂ ಕೂಡ ಕಮ್ಮಿ ಆಗಿದೆ, ಎಲ್ಲ ರಾಷ್ಟ್ರಗಳದ್ದು. ಇದು ಇನ್ನೊಂದು ನೋಟಿಸಬಲ್ ಪಾಯಿಂಟ್ ಅಂದರೆ, ಯಾಕೆಂದರೆ US ನಲ್ಲಿ ಡಾಲರ್ಗಳು ಇರೋದು. ಇದು ಪೆಟ್ರೋಲ್ ಡಾಲರನ್ನು ಸ್ಥಗಿತಗೊಳಿಸಬೇಕು, ಆಮೇಲೆ ಜನಕ್ಕೆ ಸ್ಟ್ರಾಂಗ್ ಮಾಡಬೇಕಂತ ಹೇಳ್ಬಿಟ್ಟು ಟ್ರಂಪ್ ಮಾಡೋದೊಂದು ಒಂದು ದೊಡ್ಡ ಒಂದು ಯೋಜನೆ ಇದು. ಇದರಿಂದ ಒಂದು ವೇಳೆ ಡಾಲರ್ಗಳು ಅವರಿಗೆ ಅಲ್ಲಿ ಸಿಗದಿದ್ದರೆ ಡಾಲರ್ ಪ್ರಿಂಟ್ ಮಾಡ್ತಾರೆ ಅವರು. ಅದಕ್ಕೋಸ್ಕರ ಅವ್ರ ಇನ್ಫ್ಲೇಷನ್ ಹ್ಯಾಸ್ ಗಾನ್ ಡಬಲ್ ಡಿಜಿಟ್. ಡಾಲರ್ ಸುಮ್ಮನೆ ಪ್ರಿಂಟ್ ಮಾಡಲಿಕ್ಕಲ್ಲ, ಡಾಲರ್ ಪ್ರಿಂಟ್ ಮಾಡೋದು, ಕರೆನ್ಸಿ ಪ್ರಿಂಟ್ ಮಾಡೋದು ಡಿಪೆಂಡಿಂಗ್ ಆನ್ ದ ರಿಸರ್ವ್ಸ್ ವಾಟ್ ಯು ಹ್ಯಾವ್. ದಟ್ ಈಸ್ ಅ ಸಿಸ್ಟಮ್ ಆಫ್ ಎಕಾನಮಿಕ್ಸ್. ಇಲ್ಲಿ ನೀವು ಡಾಲರ್ ಇಲ್ಲ ಅಂತ ಹೇಳಿಬಿಟ್ಟು ಪ್ರಿಂಟ್ ಮಾಡಿಸ್ಬಿಡ್ತಾರೆ. ವೆನೆಜುವೆಲಾದಲ್ಲಿ ಏನಾಯಿತು? ಅದೇ ಆಗಿರೋದು. ವೆನೆಜುವೆಲಾ ಕುಸಿತ ಆಗಿರೋದು ಅವ್ರ ಇಕಾನಮಿ ಬಿಕಾಸ್ ಆಫ್ ದಿಸ್. ಅವರು ಪ್ರಿಂಟ್ ಮಾಡ್ತವ್ರ ನೋಟು ಇವತ್ತು ಅಲ್ಲಿ ಅಷ್ಟು 40% ಆಯಿಲ್ ಇದೆ ಅವ್ರ ಹತ್ರ ವೆನೆಜುವೆಲಾದಲ್ಲಿ. ಸೋ ರಿಚ್ ಇದೆ ಆ ಕಂಟ್ರಿ, ಆದರೂ ನೋಡಿ ಹೆಂಗೆ ಆಯಿತು. ಸೊ ಈ ಥರ ಆದರೆ ಬಹುಶಃ ಇವಾಗ ಏನು US ಈಗ $33 ಟ್ರಿಲಿಯನ್ ಇಕಾನಮಿ. ನಮ್ಮದು ಇವಾಗ ಏನು ಜಸ್ಟ್ ವಿ ಆರ್ ಕ್ರಾಸಿಂಗ್ಸ್ $4.3 ಟ್ರಿಲಿಯನ್ ಇಕಾನಮಿ. ಆ್ಯಂಡ್ ಚೈನಾ ಇಸ್ $19 ಟ್ರಿಲಿಯನ್ ಇಕಾನಮಿ. ಸೊ ದೇ ಆರ್ ನಂಬರ್ 1, ಗ್ರೋಯಿಂಗ್ ಲೈಕ್ ಎನಿಥಿಂಗ್. ಅದು ಕೂಡ 34 ಕೋಟಿ ಜನಗಳು, ನಮ್ಮಲ್ಲಿ 140 ಕೋಟಿ ಜನಗಳಿದೆ. ಆದ್ರೂ ಅವರು ಅಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾರೆ ಬಿಕಾಸ್ ಆಫ್ ದೇರ್ ಸಿಸ್ಟಮ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಫೈಸ್ ಎನಿವೆ, ಅದು ಅಂದರೆ ಕಳೆದ 80 ವರ್ಷದಿಂದ ಅವರು ಮಾಡಿಸ್ಕೊಂಡು ಬಂದಿದ್ದಾರೆ. ಇವಾಗ ಚೆನ್ನಾಗಿ ಬೆಳೀತಾ ಇದ್ದಾರೆ. ಆದರೆ ಈಗ ಟ್ರಂಪ್ ಬಂದ್ರಿಂದ ಬಹುಶಃ ಅದು ಹೊಡೆತ ಬೀಳುತ್ತೆ. ಈಗ ನವೆಂಬರ್ನಲ್ಲಿ ಅವ್ರದ್ದು ಮಿಡ್ ಟರ್ಮ್ ಎಲೆಕ್ಷನ್ ಇದೆ. ಬಹುಶಃ ಅಲ್ಲಿ ಬುದ್ಧಿ ಕಲಿಸ್ತಾರೆ, ಅವರಿಗೆ ಬುದ್ಧಿ ಕಲಿಸ್ತಾರೆ. ಅವನು ಹ್ಯಾಸ್ ಟು ಮೆಲೋ ಡೌನ್. ಅಂದರೆ ಅವನು
ತೆಗೆದಾಕ್ಲಿಕ್ಕೆ ಆಗಲ್ಲ, ಬಟ್ ಅವನಿಗೆ ಗೊತ್ತಾಗುತ್ತೆ ಪಬ್ಲಿಕ್ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಗೊತ್ತಾಗುತ್ತೆ. ಇದರಿಂದ ಬಹುಶಃ ಅದು ಈಗ ಅವರಿಗೆ ಗೊತ್ತಾಗಿದೆ. ಆದರೆ ಆ ಗರ್ವ ಇದೆ ಅಲ್ಲ, ನಾನೇ ವಿನ್ ಆಗಬೇಕು, ಅವನು ಮಾತಾಡುವ ರೀತಿ ನೋಡಿ. ಆಸ್ ಎ ಪ್ರೆಸಿಡೆಂಟ್ ಆಫ್ ದ ಕಂಟ್ರಿ ವೇರ್ ಹೈಯೆಸ್ಟ್ ನಂಬರ್ 1 ಇನ್ ದ ಎಂಟೈರ್ ಗ್ಲೋಬ್, ಆ ರೀತಿ ಮಾತಾಡುದ. ಬೆಳಿಗ್ಗೆ ಮಾತಾಡೋದು ನಿರಾಕರಿಸ್ತಾನೆ, ಸಾಯಂಕಾಲ ಬೇರೆ ಏನೋ ಮಾತಾಡ್ತಾನೆ. ಇದು ಈ ರೋಡ್ ಸೈಡ್ ನಲ್ಲಿ ಮಾತಾಡೋ ಜನಗಳಿದಾರಲ್ಲ, ಆ ತರ ಮಾತಾಡ್ತಾನೆ. ಚಿಕ್ಕ ಮಕ್ಕಳು ಹೌದು. ಈಸ್ ಗ್ರೇಟ್, ಈಸ್ ಮೈ ಫ್ರೆಂಡ್, ಈಸ್ ವೆರಿ ಗುಡ್ ಮ್ಯಾನ್, ಈಸ್ ಸೊ ಈಸ್ ಹೇಳ್ತಾನೆ, ಲಾಸ್ಟ್ಗೆ ಹೊಡೆದುಕೊಡ್ತಾನೆ. ಇದು ನಡೆಯಲ್ಲ ಜಾಸ್ತಿ ದಿವಸ. ಸೊ ಇವಾಗ ನಮ್ಮ ಭಾರತ ದೇಶಕ್ಕೆ ತಡೆಕೊಂಡಿದ್ದಾರೆ, ಬೆಲೆ ಏರಿಕೆ ಆಗಿಲ್ಲ. ಆದರೆ ಎಷ್ಟು ದಿವಸ ಕಾದು ನೋಡಿ. ಆದರೆ ಬೇರೆ ರಾಷ್ಟ್ರಗಳಲ್ಲಿ ಮಲೇಷ್ಯಾ ನೋಡಿ, ಚೈನಾ ನೋಡಿ, ಪಾಕಿಸ್ತಾನ ನೋಡಿ, ಏಷ್ಯಾ ಯುರೋಪಿಯನ್ ಕಂಟ್ರೀಸ್ ನೋಡಿ, ಹೇಗೆ ಅವರದ್ದು ಇಕಾನಮಿ ಡುಂಡಲಾಗಿದೆ, ಬೆಲೆ ಜಾಸ್ತಿ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ USA. ಆದರೆ ನಮ್ಮ ಭಾರತ ದೇಶದಲ್ಲಿ ಇನ್ನೂ ಮಾಡಿಲ್ಲ. ಸೊ ಖುಷಿಯಾಗಿರಿ, ಚೆನ್ನಾಗಿರಿ, ಸಂತೋಷವಾಗಿರಿ. ನೋಡೋಣ, 15 ದಿವಸ ಆದ್ಮೇಲೆ ನೋಡೋಣ. ವಾಪಸ್ ಬರ್ತೀನಿ. ಈ ಯುದ್ಧ ಫೇಸ್ ಮಾಡಿರುವಂತಹ ರಾಷ್ಟ್ರಗಳು ಮುಂದಿನ ವರ್ಷಗಳಲ್ಲಿ ಸುಧಾರಣೆ ಆಗಬೇಕು ಅಂದ್ರೆ ಎಷ್ಟೋ ವರ್ಷಗಳು ಬೇಕಾಗುತ್ತೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ರು. ಆದ್ರೆ ಎಫೆಕ್ಟ್ ಈಗ ನಮ್ಮಲ್ಲೇನೋ ಯುದ್ಧ ಆಗಿಲ್ಲ, ಬಟ್ ಅಲ್ಲೆಲ್ಲೋ ಯುದ್ಧ ಆದ್ರೆ ಅದರ ಎಫೆಕ್ಟ್ ನಮ್ಮ ಮೇಲೆ ಆಗ್ತಾ ಇದೆಯಲ್ಲ, ನಾವು ಕೂಡ ಸುಧಾರಿಸ್ಕೊಳ್ಳೋದಕ್ಕೆ ಎಷ್ಟು ದಿನಗಳು ಬೇಕಾಗುತ್ತೆ, ಇದು ಪ್ರಶ್ನೆ ಇದೆ. ಯಾಕಂದ್ರೆ ದೇಶದ ಆರ್ಥಿಕತೆಯ ಮೇಲೆ ಅತಿ ದೊಡ್ಡ ಹೊರೆ ಆಗ್ತಾ ಇದೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಂತ. ಅದ್ರ ಬಗ್ಗೆ ಮಾತಾಡೋಣ. 1 ಸೆಕೆಂಡ್. ಬ್ಯಾಂಕಿಂಗ್ ಸೆಕ್ಟರ್ ಒಂದಷ್ಟು ಮಾಹಿತಿಯನ್ನ ತುಂಬಾ ಸರಳವಾಗಿ ಜನಸಾಮಾನ್ಯರಿಗೆ ತಲುಪಿಸುವಂತಹ ಕೆಲಸ ಮಾಡ್ತೀವಿ. ಯಾಕಂದ್ರೆ ವೆಂಕಟೇಶ್ ಸರ್ ತುಂಬಾ ಸರಳವಾಗಿ ತಿಳಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಮಾತಾಡೋಣ. ಜೊತೆಗೆ ಶೇರ್ ಮಾರ್ಕೆಟ್ ಅಲ್ಲಿ ವ್ಯವಹಾರ ಮಾಡ್ಬೋದೇನ್ರಿ, ಇದು ಗುಡ್ ಟೈಮಾ ಅಂತ ಬಹುತೇಕರು ಪ್ರಶ್ನೆ ಮಾಡ್ತೀರಿ. ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ತಗೊಳ್ಳೋಣ.